ರಂಗೇರಿದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ. ಲಕ್ಷ್ಮಣ್ ಸವದಿ, ಕತ್ತಿ, ಜಾರಕಿಹೊಳಿ ಬಣಗಳ ಮಧ್ಯೆ ಈಗ ತೀವ್ರ ಜಿದ್ದಾಜಿದ್ದಿ ಏರ್ಪಟ್ಟಿದೆ. ಬೆಳಗಾವಿ ರಾಜಕಾರಣನೇ ಹಾಗೆ, ಯಾವುದೇ ಚುನಾವಣೆ ಬಂದರೂ ಕುಟುಂಬ ರಾಜಕಾರಣ ಎಂಟ್ರಿ ಆಗುತ್ತೆ. ಈ ಮೂಲಕ ಈ ಬಾರಿಯ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣಾ ಅಖಾಡದಲ್ಲಿ ಕತ್ತಿ, ಸವದಿ, ಜಾರಕಿಹೊಳಿ ಬಣಗಳ ಮಧ್ಯೆ ತೀವ್ರ ಜಿದ್ದಾಜಿದ್ದಿ ಶುರುವಾಗಿದೆ. ಸವದಿ, ಜಾರಕಿಹೊಳಿ ಬಣಗಳ ಅಭ್ಯರ್ಥಿಗಳಿಗೆ ಅಡ್ಡ ಮತದಾನದ ಭೀತಿ ಎದುರಾಗಿದೆ. ಜಾರಕಿಹೊಳಿ ಬಣಕ್ಕೆ ಮ್ಯಾಜಿಕ್ ನಂಬರ್ ತಲುಪೋಕೆ ಇನ್ನೂ 2 ಸ್ಥಾನಗಳು ಬೇಕಾಗಿದೆ. 7 ಕ್ಷೇತ್ರಗಳಲ್ಲಿ ಇನ್ನೂ 3 ಸ್ಥಾನಗಳನ್ನ ಗೆಲ್ಲಬೇಕು. ಜಾರಕಿಹೊಳಿ ಬ್ರದರ್ಸ್ ತಂತ್ರವನ್ನ ಮಾಡ್ತಾ ಇದ್ದಾರೆ. ಮತದಾರರ ಮೇಲೆ 2 ಬಣದ ಅಭ್ಯರ್ಥಿಗಳು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಅದರಲ್ಲೂ ಬೌನ್ಸರ್ಗಳ ಮೂಲಕ ಮತದಾರರ ಮೇಲೆ ಅಭ್ಯರ್ಥಿಗಳು ಕಣ್ಣನ್ನ ಇಟ್ಟಿದ್ದಾರೆ. ಯಾವ ಎಲೆಕ್ಷನ್ ಇದು ಇರೋದು ಪಾಲಿಟಿಕ್ಸ್ ರಿಸಾರ್ಟ್ ಅಂತಿ ಪ್ರವಾಸ MLA MP ಬಿಟ್ರೆ ಎಲ್ಲದಕ್ಕೂ ಅನುಭವಿಸಿದ್ರು. ಅದ್ರ ಗೆಲ್ತಾರ, ಸುಮಾರಾಗಿ ಗೆಲ್ತಾರ, ಪ್ರಶ್ನೆ ಇಲ್ಲ. ಅವರು ಕೂಡ ಅವ್ರೇನು ಡಿಸಿಷನ್ ತಗೊಂಡ್ರೆ ನಾವು ಒಟ್ಟಿಗಿರೋಣ, ಒಟ್ಟಿಗೆ ಹೋಗೋಣ ಅಂತ ಹೋಗಿದ್ದಾರೆ ಅಷ್ಟೇ. ಅದು ಇಲೆಕ್ಷನ್ ಆಗೋದು, ಅದೇನ್ ಮಾಡಿಲ್ಲ. ಈಗ ಅವ್ರು ಯಾರು ಹೆಚ್ಚು ಪ್ರೀತಿದಾರ ಮತ್ತಾರ ಅವ್ರು ಗೆಲ್ತಾರ ಅಷ್ಟೇ. ನಾವು ಈಗ ಚುನಾವಣೆ ಇರೋದು, ಯಾಕ ಮತದಾರ ಫಿಕ್ಸ್ ನಿರ್ಧಾರ ಅವ್ರು ಮಾಡ್ಬೇಕು. ಸೊ ಏನಿದ್ರು ನಾವು ಕಾಯ್ಬೇಕು. ಕೆಲವು ಕಡೆ ಹಾಗೆ ಇದೆ, ಏನ್ ಮಾಡ್ಲಿಕ್ಕೆ ಆಗೋಲ್ಲ. ಎರಡು ನಮ್ಮದು ಇದೆ, ಕೆಲವು ಕಡೆ ವಿರೋಧಿಗಳಾದ್ರೆ ಎಲ್ಲ ನಮ್ಮನೆ ಇದೆ, ಮಿಕ್ಸ್ ಇದಾರೆ ಅದ್ರಲ್ಲಿ. ಯಾರು ಹೇಳಿದ್ರೆ ಯಾರು ಅವ್ರ ಹೆಸರು ಹೇಳುವ ಹಂಗೆ ಚರ್ಚೆ ಆಯ್ತು, ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಅವ್ರ ಚರ್ಚೆ ದಿವಸ ಅದಕ್ಕೆ ಟ್ಯಾಕ್ಸ್ ಇಲ್ಲ, GST ಇಲ್ಲ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇಲ್ಲ, ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಅದೆಲ್ಲ ಹೇಳೋರು ಅಷ್ಟೇ, ಅದಕ್ಕೆಲ್ಲ ಉತ್ತರ ಕೊಡಕ್ಕೆ ಎಲ್ಲರಿಗೂ ಸೋಲಿನ ಭಯ ಇದ್ದೇ ಇರ್ತದೆ. ಸೋಲು ಇದ್ದಕ್ಕೆ ಭಯ ಇದ್ರೆ ಗೆಲ್ಲಿಕ್ಕೆ ಆಗ್ತದೆ. ಭಯ ಇರ್ಬೇಕದು, ಭಯ ಇರ್ತದೆ. ಅತ್ಯಂತ ಹೆಚ್ಚು ಲೀಡ್ನಿಂದ ಗೆಲ್ತಾರ, ಪ್ರಶ್ನೆ ಇಲ್ಲ. ಎಲ್ಲ ಚುನಾವಣೆ ಎಲ್ಲ ಹಾಗೆ ಆಗ್ತದೆ. ಕ್ರಾಸ್ ವೋಟಿಂಗ್ ಆಗಲ್ಲ ಅಂತ ಹೇಳಲ್ಲ, ಎಲ್ಲಾ ಕಡೆ ಇದು ಚುನಾವಣೆಯಲ್ಲಿ ಆಗ್ತದೆ, ಹಾಗೆ ಆಗ್ತದೆ. ಮೊದ್ಲಿಂದ ಅದು ಪದ್ಧತಿ ಇದೆ. ಈ ಕಡೆ ಹೋದ್ರೆ ಆ ಕಡೆ ಹಾಕ್ತಾರ, ಆ ಕಡೆ ಈ ಕಡೆ ಹಾಕ್ತಾರ. ಎಲ್ಲ ಕಡೆ ಆಗ್ತದೆ. ಎಲ್ಲ ನಿಪ್ಪಾಣಿಲಿ ಆಗ್ಬಹುದು, ಹುಕ್ಕೇರಿಯಲ್ಲಿ ಆಗ್ಬಹುದು, ರಾಮದುರ್ಗದಲ್ಲಿ ಆಗ್ತದೆ, ಬೇರೆ ಕಡೆ ಎಲ್ಲ ಕಡೆ ಆಗ್ತದೆ. ಅದೇನು ಹೊಸದೇನು ನೋಡಿದ್ರಲ್ಲ. ಇಲ್ಲ, ಕಿತ್ತೂರಲ್ಲಿ ಆಗೋಲ್ಲ, ಹೇಳಿಲ್ಲ. ಕೆಲವಂತಿ ಏನು ಮಾಡ್ಲಿಕ್ಕೆ ಆಗಲ್ಲ. ಚುನಾವಣೆ ಆಗ್ತದೆ, ಮುಂಚೆನೆ ಹೇಳಿದ್ವಿ ನಾವು. ಕೆಲವು ಕಡೆ ಅನಿವಾರ್ಯ ಚುನಾವಣೆ ಆಗ್ತದೆ. ಯಾರಿಗೆ ಹೆಚ್ಚು ಆಶೀರ್ವಾದ್ರೆ ಅವ್ರು ಆರಿಸ್ಕೊಳ್ತಾರೆ ಅಷ್ಟೇ. ಪ್ರಚಾರ ಏನಿಲ್ಲ, ಅವ್ರವ್ರು ಯಾರಿಗೆ ಡೆಲಿಗೇಟ್ ತಗೊಂಡಾರ, ಅವ್ರು ಯಾರಿಗೂ ಹಾಕ್ಬೇಕಂತ ಅವ್ರು ನಿರ್ಧಾರ ಮಾಡೋದು. ಆತರ ಏನು ಪ್ರಚಾರ ಮಾಡುವಂತದ್ದು ಏನು ಅಲ್ಲಿ ಅವಶ್ಯಕತೆ ಇಲ್ಲ. ಅಕ್ಟೋಬರ್ 19ಕ್ಕೆ ನಡೆಯುವಂತ ಚುನಾವಣೆ ಇದು. 7 ಕ್ಷೇತ್ರಗಳ ಚುನಾವಣೆ. ಡಿಸಿಸಿ ಬ್ಯಾಂಕ್ನ ಚುನಾವಣೆ ಮೇಲೆ ಈಗ ಅಭ್ಯರ್ಥಿಗಳು ಹದ್ದಿನ ಕಣ್ಣ ಇಟ್ಟಿದ್ದಾರೆ. ಅಡ್ಡ ಮತದಾನದ ಭೀತಿ ಕೂಡ ಕಾಣ್ತಾ ಇದೆ. ನೋಡಿ, ಜಾರಕಿಹೊಳಿ ಮಾಧ್ಯಮಗಳ ಮುಂದೆ ಮಾತನಾಡಬೇಕಾದ್ರೆ ಅವರೇ ಖುದ್ದು ಒಪ್ಕೊಳ್ತಾ ಇದ್ರು, ಅಡ್ಡ ಮತದಾನ ಆಗುವಂತ ಸಾಧ್ಯತೆಗಳು ಇದೆ. ನಿಪ್ಪಾಣಿ, ಹುಕ್ಕೇರಿ ಜೊತೆಗೆ ರಾಮದುರ್ಗ ಭಾಗಗಳಲ್ಲಿ ಅಡ್ಡ ಮತದಾನ ಆಗಬಹುದು. ಕಿತ್ತೂರು ಭಾಗದಲ್ಲಿ ಅಡ್ಡ ಮತದಾನ ಆಗದೇ ಇರಬಹುದು. ಆದರೆ ಈಗ ನಡೀತಾ ಇರುವಂಥ 7 ಕ್ಷೇತ್ರಗಳ ಚುನಾವಣೆ ಏನಿದೆ, 7 ಸ್ಥಾನಗಳಿಗೆ, ಅಲ್ಲಿ ಅಡ್ಡ ಮತದಾನದ ಭೀತಿ ಖಂಡಿತ ಇದ್ದೇ ಇದೆ. 7 ಕ್ಷೇತ್ರಗಳಲ್ಲಿ ಇನ್ನೂ 3 ಕ್ಷೇತ್ರವನ್ನು ಗೆಲ್ಲಬೇಕು ಜಾರಕಿಹೊಳಿ ಬ್ರದರ್ಸ್. ಇದಕ್ಕೆ ತಂತ್ರವನ್ನು ಮಾಡ್ತಾ ಇದ್ದಾರೆ. ಇನ್ನು ರೆಸಾರ್ಟ್ ರಾಜಕಾರಣ ಕೂಡ ಸ್ಟಾರ್ಟ್ ಆಗಿದೆ. ಬೌನ್ಸರ್ಗಳ ಮೂಲಕ ಅಭ್ಯರ್ಥಿಗಳು ಕಣ್ಣನ್ನು ಇಟ್ಟಿದ್ದಾರೆ ಮತದಾರರ ಮೇಲೆ. ಯಾರಿಗೆ ಮತವನ್ನು ಹಾಕ್ತಾರೆ ಅಂತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಕ್ಕಡ್ಡಿ. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್, ಖುದ್ದು ಸತೀಶ್ ಜಾರಕಿಹೊಳಿ ಅವರೇ ಒಪ್ಕೊಳ್ತಾ ಇದ್ದಾರೆ, ಅಡ್ಡ ಮತದಾನ ಸಾಧ್ಯತೆ ಕೂಡ ಇದೆ, ಹೇಳಲಿಕ್ಕಾಗಲ್ಲ ರಾಜಕಾರಣದಲ್ಲಿ ಅಂತ. ಬಟ್ ಈಗ ಅಕ್ಟೋಬರ್ 19 ಸಾಕಷ್ಟು ಕುತೂಹಲ ಕೆರಳಿಸಿರೋ ಅಂತ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನ ಚುನಾವಣೆ. ಈಗ ನೋಡಿ ಮಧುಸೂದನ್, ಇದೇ 19ರಂದು ಏನು DCC ಬ್ಯಾಂಕ್ನ ಚುನಾವಣೆ ನಡೀತಾ ಇದೆ.
ಇದನ್ನು ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ಬಣಗಳ ನಡುವೆ ತೀವ್ರವಾದಂಥ ಪೈಪೋಟಿ ಏರ್ಪಟ್ಟಿದೆ. ಅದರಲ್ಲೂ ಜಾರಕಿಹೊಳಿ ಬಣದ ಪ್ಯಾನಲ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಏನಂತಂದರೆ ಸೌದಿ ಮತ್ತು ಕತ್ತಿ ಬಣದ ಏನು ಬಣ ಇದೆ, ಈ ಎರಡೂ ಬಣಗಳ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿರುವಂಥದ್ದು. ಅದರಲ್ಲೂ ಈ 19ರಂದು ಏನು ಚುನಾವಣೆ ನಡೀತಾ ಇದೆ, ಆ ಸಂದರ್ಭದಲ್ಲಿ ಏನಂತಂದರೆ ಅಡ್ಡ ಮತದಾನದ ಭೀತಿ ಈಗ ಎದುರಾಗಿದೆ. ಯಾಕಂತಂದರೆ ಪ್ರಮುಖವಾಗಿ ಏನಂತಂದರೆ ಒಂದು ಬಣದ ಸದಸ್ಯರನ್ನು ಇನ್ನೊಂದು ಬಣದ ಸದಸ್ಯರು ಏನಂತಂದರೆ ಸೆಳಿಲಿಕ್ಕೆ ಭಾಳಷ್ಟು ತೆರೆಮರೆಯಲ್ಲಿ ಕಸರತ್ತನ್ನು ನಡೆಸಿದ್ದಾರೆ. ಹಾಗಾಗಿ ಸಹಜವಾಗಿ ಏನಂತಂದರೆ ಯಾರು ಗೆಲ್ತಾರೆ ಅನ್ನೋ ಒಂದು ಪ್ರಶ್ನೆ ಈಗ ಎದುರಾಗಿರುವಂಥದ್ದು. ಏನು 19ರಂದು ಮತದಾನ ನಡೆಯುತ್ತೆ, ಅಂಥ ಸಂದರ್ಭದಲ್ಲಿ ಅಡ್ಡ ಮತದಾನಕ್ಕೆ ಅವಕಾಶ ನೀಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಏನಂತಂದರೆ ಆಯಾ ಬಣದ ಮುಖಂಡರು ಏನಿದ್ದಾರೆ ಅವರು ಏನಂತಂದರೆ ಮತದಾರರ ಮೇಲೆ ಒಂದಿಷ್ಟು ಏನಂತಂದರೆ ತಿಳುವಳಿಕೆ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಪ್ರಮುಖವಾಗಿ ಏನಂತಂದರೆ ಈಗಾಗಲೇ DCC ಬ್ಯಾಂಕಿನ ಒಟ್ಟು 16 ಸ್ಥಾನಗಳಿಗೆ ಏನು ಚುನಾವಣೆ ನಡೀತಾ ಇದೆ, ಅದರಲ್ಲಿ ಈಗ 9 ಸ್ಥಾನಗಳನ್ನು ಈಗಾಗಲೇ ಏನಂತಂದರೆ ಅವಿರೋಧ ಆಯ್ಕೆ ಆಗಿರುವಂಥದ್ದು. ಅದರಲ್ಲಿ ಇಬ್ಬರು ಏನಂತಂದರೆ ತಟಸ್ಥ ಬಣದ ನಿರ್ದೇಶಕರಾದರೆ ಒಟ್ಟು 7 ಜನ ಏನಂತಂದರೆ ಜಾರಕಿಹೊಳಿ ಪ್ಯಾನೆಲ್ನಿಂದ ಗೆಲುವನ್ನು ಸಾಧಿಸಿರುವಂಥದ್ದು. ಹಾಗಾಗಿ ಸಹಜವಾಗಿ ಏನಂತಂದರೆ DCC ಬ್ಯಾಂಕ್ ಯಾರ ಮಡಲಿಗೆ ಸೇರುತ್ತೆ, ಜೊತೆಗೆ ಏನಂತಂದರೆ ಯಾರಿಗೆ ಗೆಲುವಾಗುತ್ತೆ ಅನ್ನೋದು ಈಗ ಭಾಳಷ್ಟು ಕುತೂಹಲವನ್ನು ಕೆರಳಿಸಿರುವಂಥದ್ದು. ಆದರೆ ಪ್ರಾಥಮಿಕವಾಗಿ ಏನು ಅವಿರೋಧ ಆಯ್ಕೆ ನಡೆದಿದೆ ಅದರಲ್ಲಿ 7 ಸ್ಥಾನಗಳನ್ನು ಈಗಾಗಲೇ ಏನಂತಂದರೆ ಜಾರಕಿಹೊಳಿ ಬಣದ ಏನು ನಿರ್ದೇಶಕರಿದ್ದಾರೆ ಅವರೇ ಆಯ್ಕೆ ಆಗಿರೋದ್ರಿಂದ ಸಹಜವಾಗಿ ಏನಂತಂದರೆ ಜಾರಕಿಹೊಳಿ ಬಣಕ್ಕೆ ಮುಂಚಿತವಾಗಿ ಏನಂತಂದರೆ ಮೇಲುಗೈ ಆಗಿರುವಂಥದ್ದು. ಹಾಗಾಗಿ ಉಳಿದ 7 ಸ್ಥಾನಗಳಿಗೆ ಏನು ಚುನಾವಣೆ ನಡೀತಾ ಇದೆ ಅದರಲ್ಲಿ ಏನಂತಂದರೆ ಈ ಎರಡೂ ಬಣಗಳ ನಡುವೆ ಏನಂತಂದರೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಹಾಗಾಗಿ ಅಡ್ಡ ಮತದಾನದ ಭೀತಿ ಏನಂತಂದರೆ ಎರಡೂ ಬಣಗಳಿಗೆ ಈಗ ಕಾಡ್ತಾ ಇರುವಂಥದ್ದು. ಮಧುಸೂದನ್, ಧನ್ಯವಾದ ಶ್ರೀಕಾಂತ್ ನಿಮ್ಮ ಮಾಹಿತಿಗೆ.